ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರತ ಕ್ರಿಕೆಟ್ ತಂಡದ ಮತ್ತೊಬ್ಬ ದಿಗ್ಗಜ ಆಟಗಾರ ಈಗ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅಜಿಂಕ್ಯ ರಹಾನೆ ಬಹಳ ಅದ್ಭುತವಾದಂಥ ಆಟಗಾರ. ಜೊತೆಗೆ ರಾಹುಲ್ ದ್ರಾವಿಡ್, BBS ಲಕ್ಷ್ಮಣ್ ಅವರೆಲ್ಲ ರಿಟೈರ್ಮೆಂಟ್ ಆದ ನಂತರ ಟೆಸ್ಟ್ ಕ್ರಿಕೆಟ್ಗೆ ಜೀವ ತುಂಬಿದವರ ಪೈಕಿ ರಹಾನೆ ಕೂಡ ಒಬ್ಬರು. ರಹಾನೆ 2012ರಲ್ಲಿ ಡೆಬ್ಯೂಟ್ ಮಾಡಿ ಇಲ್ಲಿವರೆಗೂ ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿದ್ದಾರೆ. ಅದು T20 ಆಗಿರ್ಬೋದು, ಒನ್ ಡೇ ಕ್ರಿಕೆಟ್ ಆಗಿರ್ಬೋದು ಮತ್ತು ಟೆಸ್ಟ್ ಆಗಿರ್ಬೋದು. ಎಂಥ ಅದ್ಭುತವಾದಂಥ ಆಟಗಾರ. ಇವತ್ತು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಒಂದು ವಿಡಿಯೋ ಮಾಡಿದ್ದಾರೆ. ರಹಾನೆ ಎಷ್ಟು ಭಾವುಕರಾಗಿದ್ದಾರೆ ಅಂತ ಅಂದರೆ ಹೇಳ್ತಾರೆ, ನನ್ನ ಇಡೀ ಕ್ರಿಕೆಟ್ ಕೆರಿಯರ್ ಅದ್ಭುತವಾಗಿತ್ತು. ಜೊತೆಗೆ ತರಬೇತುದಾರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಸಾಮಾನ್ಯ ಒಬ್ಬ ಹುಡುಗ ಈ ದೊಡ್ಡ ಲೆವೆಲ್ಗೆ ಬದುಕೋದಕ್ಕೆ ಅಥವಾ ದೊಡ್ಡ ಲೆವೆಲ್ ಕ್ರಿಕೆಟ್ ಆಡೋದಕ್ಕೆ ಬಹಳಷ್ಟು ಜನರ ಒಂದು ಪರಿಶ್ರಮ ಇದೆ, ಸಹಾಯ ಇದೆ, ಸಹಕಾರ ಇದೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ. ಬಟ್ ಅವರ ಕಣ್ಣುಗಳನ್ನು ನಾವು ನೋಡಿದಾಗ ಕೆಲವೊಂದು ಕಡೆ ಅವರಿಗೆ ಆ ನೋವು ಕಾಣಿಸ್ತಾ ಇದೆ. ಎಷ್ಟೋ ವರ್ಷಗಳಾಯಿತು ಅವರು ಟೆಸ್ಟ್ ಕ್ರಿಕೆಟ್ ಆಡಿ, ಯಾಕೆ ಈ ರೀತಿಯಾಗಾಯಿತು? ಒಂದು ಅದ್ಭುತವಾದ ಫಾರ್ಮ್ನಲ್ಲಿದ್ದಂಥ ರಹಾನೆ ಅವರನ್ನು ಟೀಮ್ನಿಂದನೇ ಹೊರಗಿಡಲಾಯಿತು. ಅದು ಏನು ಕಾರಣ ಕೊಟ್ಟರು ಏನು? ಯಾವಾಗ ಗಂಭೀರ್ ಅವರು ಕೋಚ್ ಆದರೋ ಆ ದಿನದಿಂದಲೂ ಕೂಡ ರಹಾನೆ ಟೆಸ್ಟ್ ಕ್ರಿಕೆಟ್ನಿಂದ ಹೊರಗುಳಿದ್ರು. ಇನ್ನು ಒನ್ ಡೇ T20 ಬಿಡಿ, ಅಲ್ಲಿಗೆ ಮುಗದೆ ಹೋಗಿದೆ ಕತೆ ಅವರದ್ದು. ಟೆಸ್ಟ್ ಅಂತ ಬಂದಾಗ ರಹಾನೆ, ಚೇತೇಶ್ವರ್ ಪೂಜಾರ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆಗೆ ಅಶ್ವಿನ್ ಎಂಥ ದಿಗ್ಗಜ ಪ್ಲೇಯರ್ಗಳು. ಅವರಿದ್ದಂಥ ಸಂದರ್ಭದಲ್ಲಿ ಸೋಲೇ ಇರಲಿಲ್ಲ ಟೀಮ್ಗೆ. ಅದಾದ ನಂತರ ಇವ್ರನ್ನೆಲ್ಲ ಹೊರಗಡೆ ಅಟ್ಟಿ ಸ್ಟಾರ್ ಕ್ರಿಕೆಟರ್ ಪದ್ಧತಿ ಬೇಡವೇ ಬೇಡ ನಮಗೆ ಅಂತ ಹೇಳಿ ಅಂದಂಥ ಈ ಗೌತಮ್ ಗಂಭೀರ್ ಅವರು ಇವತ್ತು ಎಲ್ಲರನ್ನೂ ಕೂಡ ಅವರ ಅವಧಿಯಲ್ಲಿ ಎಲ್ಲ ದಿಗ್ಗಜರು ನಿವೃತ್ತಿ ಘೋಷಿಸುವ ಹಾಗೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ಬೋದು, ಏನೇ ಆದರೂ ಗೌತಮ್ ಗಂಭೀರ್ ಅವರೇ ಕಾರಣ ಅಂತೀರಲ್ರಿ ನೀವು ಅಂತ ಹೇಳಿ. ಬಟ್ ಅದು ಟ್ರೂ, ಅದು ಸತ್ಯ. ಸೊ ಹಾಗಾಗಿನೇ ಅವರ ಹೆಸರು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ಕೊಡಬಲ್ಲೆ. ಯಾಕೆ ಅಂತ ಅಂದರೆ ನೋಡಿ, ಇಂಡಿಯಾ ಯಾವಾಗ ಉತ್ತಮವಾದಂಥ ಪ್ರದರ್ಶನವನ್ನು ತೋರ್ಕೊಂಡು ಬಂತೋ ಆಗ ಬಹಳಷ್ಟು ದಿಗ್ಗಜ ಕೋಚ್ಗಳಿದ್ರು. ಯಾವಾಗ ಗಂಭೀರ್ ಅವರು ಬಂದರು, ದಿಗ್ಗಜ ಆಟಗಾರರೆಲ್ಲ ಕ್ರಿಕೆಟ್ ಬಿಟ್ಟು ದೂರ ಉಳಿಯೋದಕ್ಕೆ ಶುರು ಮಾಡಿದರು. ಫಾರ್ ಎಕ್ಸಾಂಪಲ್, ರೋಹಿತ್ ಶರ್ಮಾ ಟೆಸ್ಟ್ಗೆ ನಿವೃತ್ತಿಯ ಘೋಷಣೆ ಮಾಡಿದರು. ವಿರಾಟ್ ಕೊಹ್ಲಿ, ಅದಾದ ನಂತರ ಅಶ್ವಿನ್. ಇನ್ನೂ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ನಡೀತಾ ಇತ್ತು, ಟೂರ್ನಿ ಮಧ್ಯೆನೇ ನಿವೃತ್ತಿ ಘೋಷಣೆ ಮಾಡ್ತಾರೆ ಅಶ್ವಿನ್. ಯಾರ ಕಾರಣ? ಗಂಭೀರ್. ಅದಾದ ನಂತರ ಚೇತೇಶ್ವರ್ ಪೂಜಾರ ಅವ್ರ ಕತೆ ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಟೆಸ್ಟ್ ಅಂತ ಬಂದಾಗ ಚೇತೇಶ್ವರ್ ಪೂಜಾರ ಅವರನ್ನು ಮೀರಿಸುವಂಥ ಆಟಗಾರ ಭಾರತ ತಂಡದಲ್ಲಿಲ್ಲ, ಅವರನ್ನೇ ಕಡೆಗಣಿಸಿಬಿಟ್ರು. ಅದಾದ ನಂತರ ಈಗ ಅಜಿಂಕ್ಯ ರಹಾನೆ. ಸೊ ಇಂಥ ಒಬ್ಬ ಆಟಗಾರರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಏನು ಹೇಳ್ತೀರಿ? ಕಮೆಂಟ್ ಮಾಡಿ ತಿಳಿಸಿ.